ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರಿವೆಲ್ ಹಾಕುತ್ತಾರೆ ವೀಡಿಯೋ ನಿಮಗೆ ಎಡಿಟ್ ಮಾಡಬೇಕಾ? ಜಸ್ಟ್ ಸಿಂಪಲ್ ಗಾಯ್ಸ್. ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ 2 ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಇಲ್ಲಿ ಕಾಣ್ತುಂಟಲ್ಲ ನಿಮಗೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಆದಮೇಲೆ ನೋಡಿ, ಫಸ್ಟ್ ಒನ್ ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಸೆಕೆಂಡ್ ಒನ್ ಈ ಥರ ಇರುತ್ತೆ. ಸ್ಟಾರ್ಟಿಂಗ್ ನೀವು ಇಲ್ಲೊಂದು ಫಸ್ಟ್ ಎಫೆಕ್ಟ್ ಉಂಟಲ್ಲ, ಈ ಎಫೆಕ್ಟನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟಿಗೆ ಹೋಗಿ 3 ಡಾಟ್ ಉಂಟಲ್ಲ ಲೆಫ್ಟ್ ಸೈಡ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ವಾಪಸ್ ಬಂದು ಫಸ್ಟ್ ಪ್ರಾಜೆಕ್ಟಿಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಎಲ್ಲದಕ್ಕೂ ಪೇಸ್ಟ್ ಮಾಡ್ತಾ ಹೋಗಿ. ಇಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು, ಫೇಸ್ಬುಕ್ ಉಂಟು, ಅದಕ್ಕೆಲ್ಲದಕ್ಕೂ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿ. ಓಕೆ, ಎಲ್ಲ ಎಫೆಕ್ಟ್ ಸೆಲೆಕ್ಟ್ ಮಾಡಿ ಆದಮೇಲೆ ನೋಡಿ, ನೀವು ಇನ್ಸ್ಟಾಗ್ರಾಮ್ ಉಂಟು ನೋಡಿ, ಅದರಲ್ಲಿ 4th ಲೇಯರ್ ಉಂಟು ನೋಡಿ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಉಂಟಲ್ಲ ಅದ್ರದ್ದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮಿಂದ ಸ್ಕ್ರೀನ್ಶಾಟ್ ಹೊಡ್ಕೊಂಡಿರ್ತೀರಲ್ಲ ಅದನ್ನಿಲ್ಲಿ ಆ್ಯಡ್ ಮಾಡಿ ಆದಮೇಲೆ ಸೈಜಿಗೆ ಆ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. 3rd ಆಪ್ಷನ್ಸ್ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೈಜ್ ಜಾಸ್ತಿ ಮಾಡ್ಕೊಳ್ಳಿ. ಹೈಟಿಗಾದರೆ ಈ ಮೇಲ್ಗಡೆ ಚೈನ್ ಲಿಂಕ್ ಉಂಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಕೆಂಡ್ ಆಪ್ಷನ್ನ ಬೇಕಾದಷ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನೋಡಿ, ವಾಟ್ಸಪ್ಪಿಂದು ಉಂಟು ನೋಡಿ, 3rd ಒಂದು ಲೇಯರು ವಾಟ್ಸಪ್ಪಿಂದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಅದೇ ಥರ ನಿಮ್ಮ ವಾಟ್ಸಪ್ ಪ್ರೊಫೈಲನ್ನು ಜಾಯಿನ್ ಮಾಡಿ. ನೆಕ್ಸ್ಟು ಸೈಜಿಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ 3rd ಒಂದು ಆಪ್ಷನಲ್ಲಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೇಸ್ಬುಕ್ಕಿಂದು 3rd ಒಂದು ಲೇಯರಿಗೆ ಹೋಗಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇಮೇಜನ್ನು ಸೆಲೆಕ್ಟ್ ಮಾಡಿ. ಸೈಜಿಗೆ ಮೂವ್ ಆ್ಯಂಡ್ ಟ್ರಾನ್ಸ್ಫರಲ್ಲಿ 3rd ಆಪ್ಷನಲ್ಲಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ವಿಟ್ಟರಿಗೆ ಸೇಮ್ ಅದೇ ಥರ ಲಾಸ್ಟ್ ಟ್ವಿಟ್ಟರ್ ಇಮೇಜ್ ಉಂಟಲ್ಲ ಅದಕ್ಕೆ ಹೋಗಿ ಕಲರ್ ಆ್ಯಂಡ್ ಫಿಲ್ಲಿಗೆ ಹೋಗಿ ಇಮೇಜನ್ನು ಆ್ಯಡ್ ಮಾಡಿ. ಟ್ವಿಟ್ಟರ್ ಅಕೌಂಟಿಂದು ಪ್ರೊಫೈಲ್ನ ಆ್ಯಡ್ ಮಾಡಿ. ಮತ್ತು ಸೈಜ್ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಷ್ಟಾದಮೇಲೆ ಇದರಲ್ಲಿ ಇಮೇಜಸಲ್ಲಿ ನಾವು ಏನು ಪ್ರೊಫೈಲ್ ಇಮೇಜ್ ಆ್ಯಡ್ ಮಾಡಿದ್ದೀವಲ್ಲ ಅದರಲ್ಲಿ ಎಫೆಕ್ಟಿಗೆ ಹೋಗಿ ಲಾಸ್ಟ್ ಮೋಷನ್ ಬ್ಲರ್ ಅಂತ ಉಂಟಲ್ಲ ಅದನ್ನು ಡಿಲೀಟ್ ಮಾಡಿ. ಅದೇ ಥರ ಯಾವುದೆಲ್ಲ ಪ್ರೊಫೈಲ್ ಇಮೇಜ್ ಆ್ಯಡ್ ಮಾಡಿ ನೋಡಿ ಅದಕ್ಕೆಲ್ಲ ಈ ಥರ ಬ್ಲರನ್ನು ತೆಗೆದುಹಾಕಿ. ಫೇಸ್ಬುಕ್ಕಿಂದು ತೆಗೀರಿ. ಟ್ವಿಟ್ಟರಿಂದ ನೆಕ್ಸ್ಟ್ ಇಷ್ಟಾದಮೇಲೆ ನೋಡಿ, ನೆಕ್ಸ್ಟ್ ಇಲ್ಲಿ ಬೀಟ್ ಮಾರ್ಕ್ ಬರುತ್ತಲ್ಲ ಅಲ್ಲಿಂದ ನಿಮ್ಮ ಇಮೇಜಸನ್ನು ಆ್ಯಡ್ ಮಾಡ್ತಾ ಹೋಗಿ. ನೋಡಿ, ಎಲ್ಲ ಇಮೇಜಸನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕರೆಕ್ಟಾಗಿ ಒಂದೊಂದು ಬೀಟ್ ಮಾರ್ಕಿ ಒಂದೊಂದು ಇಮೇಜ್ ಬರೋಂಗೆ ಸೆಟ್ ಮಾಡಿ. ಓಕೆ, ಎಲ್ಲ ಫೋಟೋ ಸೇರಿಸಿ ಆದಮೇಲೆ
ನೋಡಿ ಎಲ್ಲ ಫೋಟೋನು ಕರೆಕ್ಟಾಗಿ ಒಂದು ಬೀಟ್ ಮಾರ್ಕಿಗೆ ಒಂದೊಂದು ಫೋಟೋ ಸೇರಿಸಿದ್ದೀನಿ. ಜಸ್ಟ್ ಸೇರಿಸಿ ಆದಮೇಲೆ ಫೋಟೋ ಸೆಲೆಕ್ಟ್ ಮಾಡಿ ನೋಡಿ ಫೋಟೋ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಸೈಡಿಗೆ ಮೇಲ್ಗಡೆ 3 ಡಾಟ್ಸ್ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಉಂಟು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫೋಟೋಸಿಗೂ ಅದೇ ಥರ ಮಾಡಿ. ಫೋಟೋ ಸೆಲೆಕ್ಟ್ ಮಾಡಿ 3 ಡಾಟ್ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಅಂತ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫೋಟೋನು ಕರೆಕ್ಟಾಗಿ ಫುಲ್ ಸ್ಕ್ರೀನ್ ಮಾಡಿ ಆದಮೇಲೆ ನೆಕ್ಸ್ಟ್ ವಾಪಸ್ ಬಂದು ಸೆಕೆಂಡ್ ಪ್ರಾಜೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಹೋಗಿ ಫಸ್ಟ್ ಫೋಟೋಸ್ ಉಂಟಲ್ಲ ಇಲ್ಲಿ ನೋಡಿ, ಈ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟಿಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮಾಡಿ. ನೆಕ್ಸ್ಟ್ ವಾಪಸ್ ಬಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ ಫೋಟೋಸಿಗೆ ಹೋಗಿ ಫಸ್ಟ್ ಫೋಟೋಸಿಗೆ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಅದೇ ಥರ ಸೆಕೆಂಡ್ ಒಂದು ಬಿಟ್ಟು ಥರ್ಡ್ ಒಂದು ಫೋಟೋಕ್ಕೆ ಎಫೆಕ್ಟಿಗೆ ಹೋಗಿ 3 ಡಾಟ್ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ. ಇದೇ ಥರ ಒಂದು ಫೋಟೋ ಬಿಟ್ಟು ನೆಕ್ಸ್ಟ್ ಫೋಟೋಕ್ಕೆ ಈ ಥರ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಮಾಡ್ತಾರೆ. ಈಗ ಅಷ್ಟು ಫೋಟೋಕ್ಕೂ ಒಂದೊಂದು ಫೋಟೋ ಬಿಡಿ ನೆಕ್ಸ್ಟ್ ಫೋಟೋಕ್ಕೆ ಪೇಸ್ಟ್ ಮಾಡಿ. ಅದೇ ಥರ ಎಲ್ಲ ಫೋಟೋಕ್ಕೂ ಮಾಡಿ. ಇಷ್ಟಾದಮೇಲೆ ನೆಕ್ಸ್ಟ್ ವಾಪಸ್ ಬಂದು ಸೆಕೆಂಡ್ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ ನೋಡಿ ಥರ್ಡ್ ಒಂದು ಇಲ್ಲಿ ಸೆಕೆಂಡ್ ಒಂದು ಫೋಟೋಸ್ ಉಂಟು ನೋಡಿ ಈ ಫೋಟೋ ಉಂಟಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟಿಗೆ ಹೋಗಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಪಸ್ ಬಂದು ಪ್ರಾಜೆಕ್ಟಿಗೆ ಹೋಗಿ ನೆಕ್ಸ್ಟ್ ಸೆಕೆಂಡ್ ಒಂದು ಫೋಟೋಸ್ ಉಂಟಲ್ಲ ಯಾವುದಕ್ಕೆಲ್ಲ ಬಿಟ್ಟಿದ್ದೀರಿ ನೋಡಿ ಸೆಕೆಂಡ್ ಒಂದು ಫೋಟೋ ಉಂಟಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟಿಗೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಮಾಡಿ. ಅದೇ ಥರ ಯಾವುದೆಲ್ಲ ಫೋಟೋ ಬಿಟ್ಟಿದ್ದೀರಿ ನೋಡಿ ಎಲ್ಲರಿಗೂ ಪೇಸ್ಟ್ ಮಾಡಿ. ಒಂದು ಬಿಟ್ಟು ಒಂದಕ್ಕೆ ಪೇಸ್ಟ್ ಮಾಡ್ಕೊತ ಹೋಗಿ. ಓಕೆ, ಇಷ್ಟಾದಮೇಲೆ ವಾಪಸ್ ಪ್ರಾಜೆಕ್ಟಿಗೆ ಹೋಗಿ ಸೆಕೆಂಡ್ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿ. ಇದರಲ್ಲಿ ಇಲ್ಲೊಂದು 4 ಲೇಯರ್ ಕಾಣುತ್ತೆ ನೋಡಿ ನಿಮಗೆ, 5 ಲೇಯರ್ ಉಂಟು ನೋಡಿ. ಈ 5 ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. 5 ಲೇಯರ್ನ ಕಾಪಿ ಮಾಡಿ. ನೆಕ್ಸ್ಟ್ ಕಾಪಿ ಮಾಡಾದಮೇಲೆ ಪ್ರಾಜೆಕ್ಟಿಗೆ ಬಂದು ಫಸ್ಟ್ ಒಂದು ಬೀಟ್ ಮಾರ್ಕ್ ಉಂಟಲ್ಲ ಅಲ್ಲಿ ಹೋಗಿ ಸೇಮ್ ಇದೇ ಐಕನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. 5 ಲೇಯರ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ಲಾಸ್ಟಿಗೆ ಹೋಗಿ ನೋಡಿ ಲಾಸ್ಟ್ ಬೀಟ್ ಮಾರ್ಕಿಗೆ ಹೋಗಿ ಬಾಕಿ ಉಳಿದನ್ನ ಕಟ್ ಮಾಡೋಕ್ಕೆ ಅಷ್ಟನ್ನು ಕಟ್ ಮಾಡಿ. ಈಗ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟಿಗೆ ಹೋಗಿ ವಿಡಿಯೋದಲ್ಲಿ ನೀವು ಎಷ್ಟು ಬೇಕಾದ್ರೂ ಪಿ ಇಟ್ಕೊಂಡು, ನಾನು 720p ಇಟ್ಕೊಂಡಿದ್ದೀನಿ, ನೀವು 180 ಬೇಕಾದ್ರೂ ಇಟ್ಕೊಬೋದು. 720p ಇಲ್ಲಿ ಎಕ್ಸ್ಪೋರ್ಟ್ ಮಾಡಿ. ನೋಡಿದ್ರಲ್ಲ ಗೈಸ್, ಇಷ್ಟು ಸಿಂಪಲ್ಲಾಗಿ ಇಷ್ಟು ಸಾಕಾಗಿರೋ ಎಡಿಟಿಂಗ್ ನೀವು ಕೂಡ ಮಾಡ್ಬೋದು. ಜಸ್ಟ್ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.